ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೃದಯ ಚಿಕಿತ್ಸೆಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಮುಗಿಬೀಳ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆ ಹೊತ್ತಿಗಾಗಲೇ 1400 ಜನ ಭೇಟಿ ನೀಡಿದ್ದಾರೆ. ಫುಲ್ ರಶ್ ಹಿನ್ನೆಲೆಯಲ್ಲಿ ವೈದ್ಯರು, ರೋಗಿಗಳು ಎಲ್ಲರೂ ಕೂಡ ಪರದಾಡುವಂತಾಗಿದೆ. ಆದರೆ ನಿಜವಾಗಿ ಸಮಸ್ಯೆ ಇರೋರಿಗೆ ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ರೋಗಿಗಳು ಹರಸಾಹಸ ಪಡ್ತಿದ್ದಾರೆ. ಆಲ್ರೆಡಿ 3 ತಿಂಗಳಿಗೆ ನಾನು ಚೆಕ್ ಮಾಡಿಸ್ಬೇಕು. ಪೈಲಿ ಇನ್ನೊಂದ್ ಮನೆಗೆ ಹೋದ್ವಲ್ರ, ಎಲ್ಲಾ ಹುಡುಕ್ಬಿಟ್ಟೆ ಸಿಕ್ಕಿಲ್ಲ. ಅದಕ್ಕೆ ಕೇಳುವ ಅಂತ ಬಂದೇವ. ಅದೇ ತುಂಬಾ ರಶ್ ಇದೆ. ಡಾಕ್ಟರ್ನ ಕೇಳುವ ಅಂತ. ರಶ್ ಆದ್ರೆ 3 ತಿಂಗಳು ಹಿಂದೆ ಬಂದಾಗ ಈ ತರ ರಶ್ ನೋಡಿ ಇಲ್ರ ಇಷ್ಟಿರ್ಲಿಲ್ರ. ಈಗೆಲ್ಲೋ ಅಲ್ಲೆಲ್ಲೋ ಆಶ್ನಾವಲ್ಲ ಆಟಕ್ಕೆ ಅಂತ ಜನ ಜಾಸ್ತಿ ಬರ್ತಾವ್ರೆ ಕಣವ. ಏನವ ಮಾಡೋದು. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣ ಹೆಚ್ಚಿದ ಹಿನ್ನೆಲೆ ಹಿಮ್ಸ್ನಲ್ಲಿ ಹೃದಯ ತಪಾಸಣೆಗೆ ಜನರು ಮುಗಿಬೀಳ್ತಾ ಇದ್ದಾರೆ. ಸಣ್ಣ ಪುಟ್ಟ ನೋವು ಕಾಣಿಸಿಕೊಂಡ್ರು ಜನರು ಇಸಿಜಿಗೆ ಮೊರೆ ಹೋಗ್ತಾ ಇದ್ದಾರೆ. ಹಾಸನದ ಹಿಮ್ಸ್ನಲ್ಲಿ ದಿನನಿತ್ಯ ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಬಹಳಷ್ಟು ಮಂದಿ ತೆರಳ್ತಾನೆ ಇದ್ದಾರೆ. ವೈದ್ಯರ ಸೂಚನೆ ಇದ್ರೆ ಮಾತ್ರ ಇಸಿಜಿ ಮಾಡಿಸಿ, ಇಲ್ಲವಾದ್ರೆ ಹೃದಯ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ವೈದ್ಯರು ಈಗ ಸಲಹೆ ನೀಡಿ ಕಳಿಸ್ತಾ ಇದ್ದಾರೆ. ರಂಭಾಪುರಿ ಶ್ರೀಗಳ ಗ್ಯಾರಂಟಿ ಬಗ್ಗೆ ಹೇಳಿಕೆ ವಿಚಾರಕ್ಕೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ್ದಾರೆ. ರಂಭಾಪುರಿ ಶ್ರೀಗಳ ಬಗ್ಗೆ ಬಹಳ ಗೌರವ ಇದೆ. ಅವರು ಏನೇ ಹೇಳಿದ್ರು ಆಶೀರ್ವಾದ ಅಂತ ತಿಳಿದುಕೊಳ್ತೇವೆ. ಗ್ಯಾರಂಟಿ ಜನರು ಸೋಮಾರಿ ಆಗ್ತಾರೆ ಅಂದ್ರೆ ನಂಬಲ್ಲ. ಹಲವಾರು ಮನೆಯವರಿಗೆ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಪೂಜ್ಯ ಗುರು ಬಗ್ಗೆ ಬಹಳ ಗೌರವ ಇದೆ. ಅವ್ರು ಏನ್ ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಗ್ಯಾರಂಟಿಯಿಂದ ಜನ ಸುಮಾರಿ ಆಗ್ತಾರೆ ಅಂತ ಹೇಳಿದ್ರೆ, ಇವತ್ತಿಂಗ ಹಲವಾರು ಮನೆಗಳು ಕೊಡ್ತಾ ಬಂದ್ವಿ, ರೇಷನ್ ಕೊಡ್ತಾ ಬಂದಿದ್ದೇವೆ. ಬಡತನ ದೂರ ಆಗಬೇಕು, ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕೊಂಡಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಂಪರ್ ಕೊಡುಗೆ ಕೊಟ್ಟಿದೆ. 50 ಮೌಲಾನಾ ಆಜಾದ್ ಶಾಲೆ ತೆರೆಯಲು ಅನುಮತಿ ನೀಡಿದೆ. ಬಜೆಟ್ನಲ್ಲಿ ಘೋಷಿಸಿದ ಭರವಸೆ ಈಡೇರಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು 25 ಜಿಲ್ಲೆಗಳಲ್ಲಿ 50 ಮೌಲಾನಾ ಆಜಾದ್ ಶಾಲೆ ಆರಂಭಿಸಲಾಗುತ್ತಿದೆ. ಮೊದಲ ಹಂತದಲ್ಲಿ 50 ಮೌಲಾನಾ ಆಜಾದ್ ಶಾಲೆ ಆರಂಭಕ್ಕೆ ಸರ್ಕಾರ ಈಗ ನಿರ್ಧರಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ ತರಾತುರಿಯೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಾರ್ಯಕ್ರಮ ಆಯೋಜನೆಗೆ ವಿರಾಟ್ ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ ಒತ್ತಾಯ ಮಾಡಿದ್ರು. ಕೊಹ್ಲಿಗೆ ಇಂಗ್ಲೆಂಡ್ ಪ್ರವಾಸ ಹೋಗಬೇಕಿದೆ, ಆದ್ದರಿಂದ ತುರ್ತಾಗಿ ಕಾರ್ಯಕ್ರಮ ಆಯೋಜಿಸಿ ಅಂತ ನಿಖಿಲ್ ಸೋಸ್ಲೆ ಎಸ್ಸಿಎ ಮೇಲೆ ಒತ್ತಡ ಹೇರಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಕಾರ್ಯಕ್ರಮ ಆಯೋಜನೆ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ ಲಾರಿ ಮಾಲೀಕರಿಗೆ ಬಾಕಿ ಪಾವತಿಸದ ಹಿನ್ನೆಲೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಬೆಂಗಳೂರಿನ ಯಶವಂತಪುರ ಕೆಎಫ್ಸಿಎಸ್ಸಿ ಮಳಿಗೆಗಳ ಬಳಿ ಲಾರಿಗಳು ನಿಂತಲ್ಲೇ ನಿಂತಿವೆ. ಕಳೆದ 4 ತಿಂಗಳಿಂದ ಅಕ್ಕಿ ಸಪ್ಲೈ ಹಣವನ್ನ ನೀಡಿಲ್ಲ. ಹೀಗಾಗಿ ಅನ್ನಭಾಗ್ಯ ಅಕ್ಕಿ ಸಾಗಣೆ ಮಾಡಲ್ಲ ಅಂತ ಲಾರಿ ಮಾಲೀಕರ ಮುಷ್ಕರ ನಡೆಸ್ತಾ ಇದ್ದು 250 ಕೋಟಿ ಬಾಕಿ ಹಣ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ. ಅನ್ನಭಾಗ್ಯ ಅಕ್ಕಿ ಸಾಗಣೆ ಲಾರಿಗಳು ಮುಷ್ಕರದ ಬೆನ್ನಲ್ಲೇ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಇಲಾಖೆ ಕಾರ್ಯದರ್ಶಿ 999 ಕೋಟಿ ಬಿಡುಗಡೆ ಮಾಡಿದ್ದಾರೆ. 5 ಕೆಜಿ ಅಕ್ಕಿ ಸಾಗಾಣಿಕೆ ಸೇರಿಯೇ ಹಣ ರಿಲೀಸ್ ಮಾಡಲಾಗಿದೆ. ಸಾಗಾಣಿಕೆ ಮೊತ್ತ ಸೇರಿ ಏಪ್ರಿಲ್ ಮೇ ತಿಂಗಳ ಬಾಕಿ ಪಾವತಿ ಆಗಿದೆ. ಇನ್ನೂ 2 ತಿಂಗಳ ಹಣ ಬಿಡುಗಡೆ ಆಗಬೇಕು. ಅಕ್ಕಿ ಸಾಗಣೆ ಲಾರಿಗಳ ಮುಷ್ಕರ ಅವಶ್ಯಕತೆ ಇಲ್ಲ. 1 ವಾರದಲ್ಲಿ 250 ಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಇಲಾಖೆ ಕಾರ್ಯದರ್ಶಿಗಳು 999 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರ ಕೊಡೋದು ಮತ್ತು ಸಗಟು ಸಾಗಾಣಿಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಪಿಡಿಎಸ್ ಅವರದ್ದು ಲಾಭಾಂಶ ಇವೆಲ್ಲವನ್ನು ಸೇರಿ 999 ಕೋಟಿ ಅಂದರೆ ಏಪ್ರಿಲ್ ಮೇದು ಪೂರ್ತಿ ಚುಟ್ಟಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಸೇರಿ ಇನ್ನು ಉಳಿದ 2 ತಿಂಗಳದ್ದು ಕೊಡಬೇಕಾಗಿದೆ. ಷಣ್ಮುಗಂ ಅವರು ಆ ಸಂಘದ ಅಧ್ಯಕ್ಷರು ಇವತ್ತು ಒಂದು
ಹೇಳಿದ್ದಾರೆ 15 ದಿನದಲ್ಲಿ ಇದು ಮಾಡ್ತಿದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಅವಶ್ಯಕತೆ ಇಲ್ಲ. 1 ವಾರದೊಳಗಡೆ ಅವ್ರದ್ದೇನು 250 ಕೋಟಿ ರೂಪಾಯಿ ಇತ್ತು, ಈಗಾಗಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿ ಫೈಟ್ ಜೋರಾಗಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಕಾಲ ಕೂಡಿ ಬಂದಾಗ ಸಿಎಂ ಆಗ್ತೇನೆ ಅನ್ನೋ ಮೂಲಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋ ಆಸೆಯನ್ನ ಹೊರಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಸರ್. ಹೇಗೆ ಲಾಟ್ರಿ ಸಿಕ್ಕರೆ ಹೇಗಾಗ್ತದೆ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಸರ್. ಹೇಗೆ ಲಾಟ್ರಿ ಸಿಕ್ಕರೆ ಹೇಗಾಗ್ತದೆ ಸರ್? ರಾಜ್ಯದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ ಪ್ರತಾಪ್ ಸಿಂಹ. ನನ್ನನ್ನ ಯಾವ ಪ್ರಾಣಿಗಾದ್ರೂ ಹೋಲಿಸಿ ಸಿಂಹ ಅಲ್ಲ, ತೋಳ ಅಂದ್ರೂ ಬೇಜಾರಿಲ್ಲ ಅನ್ನೋ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಕೊಟ್ಟಿದ್ದಾರೆ. ಏಜೆನ್ಸಿ ಮಾಡಿ ಡಿಸೈನ್ ಮಾಡಿ ಬೈರಿ, ನಿಮ್ಮಂತ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. ಸದಾಶಿವನಗರದಲ್ಲಿ ಕಾರ್ ಬಂಗ್ಲೆ ಇದೆ, ಒಂದೇ ನಂಬರ್ನ 10 ಕಾರ್ ಇಟ್ಕೊಂಡಿದ್ದೀರಾ ಅಂತ ಲೇವಡಿ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನ ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ RSS ಬೈತೀರಿ, ಜೊತೆಗೆ ಪ್ರತಾಪ್ ಸಿಂಹನ್ನು ದಿನಾನೂ ಬೈರಿ, ನಿಂದಿಸಿ ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರೆ ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ಬಾಗಲಕೋಟೆ ಜಿಲ್ಲೆ ಮುಧೋಳದ ತಿಮ್ಮಾಪುರ ಗ್ರಾಮದ ಬಳಿ ಭಾರೀ ಹೈಡ್ರಾಮಾ ನಡೆದಿದ್ದು, ಸಚಿವ RB ತಿಮ್ಮಾಪುರ ಬೆಂಬಲಿಗ ಅಂದಾ ದರ್ಬಾರ್ ನಡೆಸಿದ್ದಾರೆ. ಧಾರವಾಡ ವಿಜಯಪುರ ಹೈವೇಯಲ್ಲಿ ಡಿವೈಡರ್ ಒಡೆಸಿ ದರ್ಪ ಮೆರೆದಿದ್ದಾನೆ. ಅಂಗಡಿಗಾಗಿ ರಾಜ್ಯ ಹೆದ್ದಾರಿ ಡಿವೈಡರ್ ಒಡೆದ ಕೃಷ್ಣಾರೆಡ್ಡಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೃದಯ ಚಿಕಿತ್ಸೆಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಮುಗಿಬೀಳ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆ ಹೊತ್ತಿಗಾಗಲೇ 1400 ಜನ ಭೇಟಿ ನೀಡಿದ್ದಾರೆ. ಫುಲ್ ರಶ್ ಹಿನ್ನೆಲೆಯಲ್ಲಿ ವೈದ್ಯರು, ರೋಗಿಗಳು ಎಲ್ಲರೂ ಕೂಡ ಪರದಾಡುವಂತಾಗಿದೆ. ಆದರೆ ನಿಜವಾಗಿ ಸಮಸ್ಯೆ ಇರೋರಿಗೆ ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ರೋಗಿಗಳು ಹರಸಾಹಸ ಪಡುತ್ತಿದ್ದಾರೆ. ಆಲ್ರೆಡಿ 3 ತಿಂಗಳಿಗೆ ನಾನು ಚೆಕ್ ಮಾಡಿಸ್ಬೇಕು. ಪೈಲಿ ಇನ್ನೊಂದ್ ಮನೆಗೆ ಹೋದ್ವಲ್ರ, ಎಲ್ಲ ಹುಡುಕ್ಬಿಟ್ಟೆ ಸಿಕ್ಕಿಲ್ಲ, ಅದಕ್ಕೆ ಕೇಳುವ ಅಂತ ಬಂದೇವ. ಅದೇ ತುಂಬಾ ರಶ್ ಇದೆ. ಡಾಕ್ಟರ್ನ ಕೇಳುವ ಅಂತ. ರಶ್ ಆದ್ರೆ 3 ತಿಂಗಳು ಹಿಂದೆ ಬಂದಾಗ ಈ ತರ ರಶ್ ನೋಡಿ ಇಲ್ರ ಇಷ್ಟಿರ್ಲಿಲ್ರ. ಈಗೆಲ್ಲೋ ಅಲ್ಲೆಲ್ಲೋ ಆಶ್ನಾವಲ್ಲ ಆಟೋಟಕ್ಕೂ ಅಂತ ಜನ ಜಾಸ್ತಿ ಬರ್ತಾವ್ರೆ ಕಣವ. ಏನವ ಮಾಡೋದು ಎಲ್ಲ